ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ನಾನು ವಿಡಿಯೋದಲ್ಲಿ ಏನು ಹೇಳ್ತೀನಪ್ಪ ಅಂದರೆ, ಇವಾಗ ಬ್ಲೂ ಪ್ರಿಂಟ್ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಬಿ ಎಸ್ ಸಿ ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಬ್ಲೂ ಪ್ರಿಂಟ್ನ ಯಾರಿಗೆ ಗೊತ್ತಿಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬಿ ಎಸ್ ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಬ್ಲೂ ಪ್ರಿಂಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ಎಲ್ಲರೂ ನೋಡಿರಿ. ಮತ್ತು ನಿಮ್ಮ ಕಾಲೇಜಲ್ಲಿ ಯಾರೇ ಫ್ರೆಂಡ್ಸ್ ಇದ್ದರು ಅವ್ರಿಗೆ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ಎಲ್ರಿಗೂ ಹೆಲ್ಪ್ ಆಗಬೇಕು. ಸೊ ಎಲ್ರಿಗೂ ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ, ನಾನು ಇವಾಗ ಫಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಈ ವಿಡಿಯೋದಲ್ಲಿ ಅನಾಟಮಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಇವಾಗ ಎನಾಟಮಿ ಫಿಸಿಯಾಲಜಿ ಎರಡು ಒಂದರಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಅದನ್ನು ಬೇಡ. ಸೊ ಇವಾಗ ನಾನು ಫಸ್ಟ್ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಜಸ್ಟ್ ಎನಾಟಮಿ ಬಗ್ಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಫಿಸಿಯಾಲಜಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ 10 ಮಾರ್ಕ್ಸ್ಗೆ ಯಾವುದಾದ್ರು ಇರುತ್ತೆ ಅನ್ನೋದು ಹೇಳ್ಕೊಡ್ತೀನಿ. ಸೊ ಅದರಲ್ಲಿ 10 ಮಾರ್ಕ್ಸ್ಗೆ ಯಾವುದಪ್ಪ ಅಂದರೆ ಜಸ್ಟ್ ಒಂದು ಕ್ವಶನ್ ಮಾತ್ರ ಬರುತ್ತೆ 10 ಮಾರ್ಕ್ಸ್ಗೆ, ಲಾಂಗ್ ಎಸ್ಸೆ ಅಂತ ಹೇಳಿ. ಸೊ ಅದರಲ್ಲಿ ಏನಪ್ಪ ಅಂದರೆ ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 7, ಯೂನಿಟ್ 10 ನಿಮ್ಮ ಹತ್ರ ಎಲ್ಲರ ಹತ್ರ ಟೆಕ್ಸ್ಟ್ ಬುಕ್ ಇರ್ಬೋದು ಅಂತ ಅನ್ಕೋತೀನಿ. ಸೊ ಯಾರ್ಯಾರ ಹತ್ರ ಟೆಕ್ಸ್ಟ್ ಬುಕ್ ಇದೆ ಅದನ್ನು ಕರೆಕ್ಟಾಗಿ ಸ್ವಲ್ಪ ನೋಡ್ಕೊರಿ. ಈ ವಿಡಿಯೋ ಜೊತೆ ನಿಮ್ಮ ಟೆಕ್ಸ್ಟ್ ಬುಕ್ ಕೂಡ ರಿಪೇರ್ ಮಾಡಿರಿ. ಯಾಕಂದರೆ ನಾನು ಯಾವ್ಯಾವ ಕ್ವಶನ್ಸ್ ಹೇಳ್ತೀನಿ ಅನ್ನೋದು ಮತ್ತು ನಾನು ಏನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಕೂಡ ನೀವು ಟಿಕ್ ಮಾಡ್ಕೊಂಡು ಇಟ್ಕೊರಿ. ಯಾಕಂದರೆ ನಿಮಗೆ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗ್ಬೋದು. ಸೊ ಇವಾಗ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಯೂನಿಟ್ 2 ರೆಸ್ಪಿರೇಟರಿ ಸಿಸ್ಟಮ್. ಇದರಲ್ಲಿ ಏನು ಕೇಳ್ಬೋದಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಆಗಿ 5 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗೆ. ಯಾಕಂದರೆ ಚಾಪ್ಟರ್ 5 ಮಾರ್ಕ್ಸ್ಗೆ ಕೂಡ ಇದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಚಾಪ್ಟ್ರಲ್ಲಿ ಏನಪ್ಪ ಅಂದರೆ 10 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ಗೆ ಏನು ಇಂಪಾರ್ಟೆಂಟಾಗಿ ಕೇಳ್ಬೋದಪ್ಪ ಅಂದರೆ ಸ್ಟ್ರಕ್ಚರ್ಸ್ ಆಫ್ ಲ್ಯಾರಿಂಗ್ಸ್ ಅಥವಾ ಫ್ಯಾರಿಂಗ್ಸು. ವೆರಿ 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 ಇಂಪಾರ್ಟೆಂಟು. ಪ್ರತಿ ವರ್ಷಕ್ಕೆ ಕೇಳ್ತಾನೆ ಬಂದಿದ್ದಾರೆ, ಎರಡರಲ್ಲಿ ಒಂದು ಕೇಳ್ತಾನೆ ಬಂದಿದ್ದಾರೆ. ಸೊ ಇವೆರಡು ಕೂಡ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಅದನ್ನು ಬಂದುಬಿಟ್ಟು ಯಾವುದಪ್ಪ ಅಂದರೆ ನ್ಯಾಸಲ್ ಕ್ಯಾವಿಟಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕೂಡ ಒಂದು ವರ್ಷ ರಿಪೀಟ್ ಆಗ್ತಾನೆ ಬಂದಿದೆ. ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಅದನ್ನು ಬಿಟ್ಟರೆ ಇದರಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಲಂಗ್ಸ್ ಬಗ್ಗೆ ಕೇಳ್ತಾರೆ, ಸ್ಟ್ರಕ್ಚರ್ಸ್ ಆಫ್ ಲಂಗ್ಸ್ ಬಗ್ಗೆ ಕೇಳ್ತಾರೆ. ಸೊ ಇಷ್ಟು ಈ ಚಾಪ್ಟರ್ ಮೇಲೆ ವೆರಿ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್. ಸೊ ಈ ಚಾಪ್ಟರ್ ಮೇಲೆ ಏನು ಕೇಳ್ಬೋದಪ್ಪ ಅಂದರೆ ನಿಮಗೆ 10 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟು ಮೌತ್ ಬಗ್ಗೆ ಕೇಳ್ಬೋದು. ಲಾಸ್ಟ್ ಇಯರ್ ಮೌತ್ ರಿಪೀಟ್ ಆಗಿತ್ತು. ಸೊ ಮೌತ್ ಬಗ್ಗೆ 10 ಮಾರ್ಕ್ಸ್ಗೆ ಕೇಳ್ಬೋದು. ಮೌತ್ ಬಗ್ಗೆ ಏನು ಕೇಳ್ತಾರಪ್ಪ ಅಂದರೆ ಜಸ್ಟ್ ಎಕ್ಸ್ಪ್ಲೇನ್ ದಿ ಮೌತ್ ಅಷ್ಟೇ ಕೇಳ್ಬೋದು. ಸೊ ನಿಮಗೆ ಮೌತ್ ಬಗ್ಗೆ ನೀವು ಏನೇನು ಓದ್ಕೊಂಡು ಹೋಗ್ತೀರಾ ಅನ್ನೋದು ಕರೆಕ್ಟಾಗಿ ಅದೆಲ್ಲ ಬರೆದ್ರೆ ಸಾಕು, ಮಾರ್ಕ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟಮಕ್ಕು. ಡಿಫೈನ್ ಸ್ಟಮಕ್ ಆ್ಯಂಡ್ ಎಕ್ಸ್ಪ್ಲೇನ್ ಸ್ಟಮಕ್ ಫಂಕ್ಷನ್ಸು, ಸ್ಟ್ರಕ್ಚರ್ಸು ಅದೆಲ್ಲ ಕೇಳ್ತಾರೆ. ಸೊ ನಿಮಗೆ ಸ್ಟಮಕ್ ಬಗ್ಗೆ ಏನೇನು ಗೊತ್ತು ಅದನ್ನು ಬರೀಬೋದು. ಮತ್ತು ಇನ್ನೊಂದು ಬಂದುಬಿಟ್ಟು ಏನಪ್ಪ ಅಂದರೆ ಫಂಕ್ಷನ್ಸ್ ಆಫ್ ಲಿವರ್ 5 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗೆ ಅಂದರೆ ಮೀನ್ಸ್ ಇವಾಗ ಇದೇನು ಫಂಕ್ಷನ್ಸ್ ಆಫ್ ಲಿವರ್ 5 ಮಾರ್ಕ್ಸ್ಗೆ ಕೇಳ್ತಾರೆ, 10 ಮಾರ್ಕ್ಸ್ಗೆ ಕೇಳೋದಿಲ್ಲ. ಜಸ್ಟ್ ಅಕಸ್ಮಾತ್ ಲಿವರ್ ಬಗ್ಗೆ ಏನು ಎಲ್ಲ ಎಕ್ಸ್ಪ್ಲೇನ್ ದಿ ಲಿವರ್ ಆ್ಯಂಡ್ ಫಂಕ್ಷನ್ಸ್ ಅದೆಲ್ಲ ಕೇಳಿದ್ರೆ ನೀವು ಬರೀಬೋದು, ಏನು ತೊಂದರೆ ಇಲ್ಲ. ಸ್ಟ್ರಕ್ಚರ್ಸ್ ಆಫ್ ಲಿವರ್ ಅದೆಲ್ಲ ಬರೀಬೋದು, ಏನು ತೊಂದರೆ ಇಲ್ಲ. ಸೊ ಈ ಚಾಪ್ಟರ್ ಮೇಲೆ ಏನಪ್ಪ ಅಂದರೆ ಈ ಚಾಪ್ಟರು 5 ಮಾರ್ಕ್ಸ್ಗೆ ಇದೆ ಮತ್ತು 10 ಮಾರ್ಕ್ಸ್ಗೆ ಕೂಡ ಇದೆ ಡೈಜೆಸ್ಟಿವ್ ಸಿಸ್ಟಮು. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಇದರಲ್ಲಿ ಈ ಚಾಪ್ಟ್ರಲ್ಲಿ ಯೂನಿಟ್ 3 ಚಾಪ್ಟ್ರಲ್ಲಿ ಏನೇನಪ್ಪ ಅಂದರೆ ಸ್ಮಾಲ್ ಇಂಟೆಸ್ಟೈನು ಮತ್ತು ಲಿವರು ಮತ್ತು ಮೌತು, ಸ್ಟಮಕ್ಕು ಇದೆಲ್ಲ ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ಅದನ್ನು ಮತ್ತು ಇನ್ನೊಂದು ಏನಪ್ಪ ಅಂದರೆ ಡೆಫಿನೇಷನ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಅದನ್ನು ಕೂಡ ನೋಡ್ಕೊಂಡು ಹೋಗ್ರಿ. ಸೊ ಇಷ್ಟು ಚಾಪ್ಟರ್ ಮೇಲೆ ಯೂನಿಟ್ 4 ಯಾವುದಪ್ಪ ಅಂದರೆ ಸರ್ಕ್ಯುಲೇಟರಿ ಆ್ಯಂಡ್ ಲಿಂಫ್ಯಾಟಿಕ್ ಸಿಸ್ಟಮ್. ಇದರಲ್ಲಿ ಏನು ಕೇಳ್ತಾರಪ್ಪ ಅಂದರೆ ನಿಮಗೆ ಕಾರ್ಡಿಯಾಕ್ ಸೈಕಲ್ಲು, ಕಾರ್ಡಿಯಾಕ್ ಔಟ್ಪುಟ್ಟು ಮತ್ತು ಹಾರ್ಟ್ ಬಗ್ಗೆ ಕೇಳ್ಬೋದು. ಮತ್ತು ಲಿಂಫ್ಯಾಟಿಕ್ ಸಿಸ್ಟಮ್ ಬಗ್ಗೆ ಡೆಫಿನೇಷನ್ಸು ಅಥವಾ ಸ್ಟ್ರಕ್ಚರ್ ಅದರಲ್ಲಿ ಏನೇನು ಬರುತ್ತೆ ಅದೆಲ್ಲ ಕೇಳ್ಬೋದು. ಸೊ ನಿಮಗೆ ಮತ್ತೆ ಇನ್ನೊಂದು ಡೌಟ್ ಕ್ಲಿಯರ್ ಮಾಡ್ತೀನಿ, ಏನಪ್ಪ ಅಂದರೆ ಡಿಸ್ಕ್ರೈಬ್ ದಿ ಗ್ರಾಸ್ ಎನಾಟಮಿ ಆಫ್ ಹರ್ಟ್ ಇನ್ ಡಿಟೇಲ್. ಈ ಕ್ವಶನ್ ಕೇಳಿದ್ರು ಸೇಮ್ ಆನ್ಸರ್ ಬರೀಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಂಡಕ್ಟಿವ್ ಸಿಸ್ಟಮ್ ಆಫ್ ಹರ್ಟ್, ಅದು ಕೇಳಿದ್ರು ಹರ್ಟ್ ಬಗ್ಗೆನೇ ಬರೀಬೇಕು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಕಂಡಕ್ಷನ್ ಸಿಸ್ಟಮ್, ಕಂಡಕ್ಷನ್ನು ಮತ್ತು ಗ್ರಾಸ್ ಎನಾಟಮಿ ಆಫ್ ಹರ್ಟ್. ಈ 3 ಕ್ವಶನ್ ಸೇಮು, ಬಟ್ ಎಲ್ಲದಕ್ಕೂ ಆನ್ಸರ್ ಸೇಮ್ ಬರೀಬೇಕು. ಕೇಳಿದರೆ ಮಾತ್ರ ಬರೀರಿ, ಕೇಳಿಲ್ಲ ಅಂದರೆ ಓಕೆ, ನೋ ಪ್ರಾಬ್ಲಮ್ಮು. ಬಟ್ ಲಾಸ್ಟ್ ಇಯರು ರಿಪೀಟ್ ಆಗಿದೆ, ಕಾರ್ಡಿಯಾಕ್ ಸೈಕಲ್, ಕಾರ್ಡಿಯಾಕ್ ಔಟ್ಪುಟ್ ರಿಪೀಟ್ ಆಗಿದೆ ಈ ಚಾಪ್ಟರ್ ಮೇಲೆ. ಸೊ ಈ ಚಾಪ್ಟರ್ ಕೂಡ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಸ್ಕೆಲೆಟಲ್ ಆ್ಯಂಡ್ ಮಸ್ಕ್ಯುಲರ್ ಸಿಸ್ಟಮ್. ಇದರಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಸ್ಕೆಲೆಟಲ್ ಮೇಲೆ ಏನು ಕೇಳ್ತಾರಪ್ಪ ಅಂದರೆ ಬೋನ್ಸು, ನಿಮಗೆ ಲಾಂಗ್ ಬೋನ್ಸ್ ಆಗ್ಬೋದು. ಮತ್ತು ಬೋನ್ಸ್ ಬಗ್ಗೆ ಮೀನ್ಸ್ ಎಕ್ಸಾಂಪಲ್ ಏನಪ್ಪ ಅಂದರೆ ಬೋನ್ಸ್ ಬಗ್ಗೆ ಕೇಳ್ತಾರೆ, ಅದನ್ನು ಬಿಟ್ಟು ಏನೂ ಕೇಳೋದಿಲ್ಲ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಕಂಪ್ಯಾಕ್ಟ್ ಬೋನ್ ಆಗಲಿ ಅಥವಾ ಜಾಯಿಂಟ್ಸ್ ಬಗ್ಗೆ ಆಗಲಿ ಅಥವಾ ಶೋಲ್ಡರ್ ಜಾಯಿಂಟ್ ಆಗಲಿ ಅಥವಾ ಜಾಯಿಂಟ್ಸ್ ಬಗ್ಗೆ ಏನೇನು ಬರುತ್ತೆ ಅದೆಲ್ಲ ಕೇಳ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಮಸ್ಕ್ಯುಲರ್ ಸಿಸ್ಟಮಲ್ಲಿ ಏನು ಕೇಳ್ತಾರೆ ಅಂದರೆ ಮಜಲ್ ಬಗ್ಗೆ ಕೇಳ್ತಾರೆ. ಮಜಲ್ ಬಗ್ಗೆ ಬಿಟ್ಟು ಏನೂ ಕೇಳಲ್ಲ. ಮಜಲದಲ್ಲಿ ಏನೇನು ಇಂಪಾರ್ಟೆಂಟಪ್ಪ ಅಂದರೆ ಮೇನ್ ಇಂಪಾರ್ಟೆಂಟಾಗಿ ಡೆಲ್ಟಾಯ್ಡ್ ಮಜಲ್. ಸ್ವಲ್ಪ ನಾನು ಹೇಳೋದು ಸ್ವಲ್ಪ ಕರೆಕ್ಟಾಗಿ ನೋಟ್ ಮಾಡ್ಕೊಂಡು ಇಟ್ಕೊರಿ, ಯಾಕಂದರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಗ್ಲೂಟೆಲ್ ರೀಜಿಯನ್ ಮಜಲ್. ಇದು ಕೂಡ ವೆರಿ ಇಂಪಾರ್ಟೆಂಟು, ಯಾಕಂದರೆ ಇದನ್ನು ಕೂಡ ರಿಪೀಟ್ ಆಗಿದೆ. ಮತ್ತು ಅದರಲ್ಲಿ ಇದರಲ್ಲಿ ಮಸ್ಕ್ಯುಲರ್ ಸಿಸ್ಟಮಲ್ಲಿ ಏನಪ್ಪ ಅಂದರೆ ಡೆಟಲ್ ಮಜಲ್ ಮತ್ತು ಗ್ಲೂಟೆಲ್ ರೀಜನ್ ಇದನ್ನು ಎರಡೂ ನೋಡ್ಕೊಂಡು ಹೋಗ್ರಿ. ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಎಬ್ಡಾಮಿನಲ್ ಮಜಲ್, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇಷ್ಟು ಈ ಚಾಪ್ಟರ್ ಮೇಲೆ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ನರ್ವಸ್ ಸಿಸ್ಟಮ್.
ಇದರಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂದರೆ ಈ ಚಾಪ್ಟರ್ ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಚಾಪ್ಟರ್ ಮೇಲೆ 5 ಮಾರ್ಕ್ಸ್ಗೂ ಬರ್ಬೋದು, 10 ಮಾರ್ಕ್ಸ್ಗೂ ಬರ್ಬೋದು, ಹೇಳೋದಕ್ಕಾಗಲ್ಲ. ಯಾಕಂದರೆ ಈ ಚಾಪ್ಟರ್ ಮೇಲೆ ನಿಮಗೆ 15 ಮಾರ್ಕ್ಸ್ಗೆ ಬರ್ಬೋದು, ಹೇಳೋದಕ್ಕಾಗಲ್ಲ, ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಚಾಪ್ಟರು ವೆರಿ ವೆರಿ ಇಂಪಾರ್ಟೆಂಟು. ನೀವು ಆಲ್ರೆಡಿ ಅಂದರೆ ಈ ಚಾಪ್ಟರ್ ಅಂದರೆ ಹೈಸ್ಕೂಲಲ್ಲಿ ಅಥವಾ ಹೈಸ್ಕೂಲಲ್ಲಿ ಏನು ಕಲಿಯಲ್ಲ, ಪಿ ಯು ಸಿಯಲ್ಲಿ ಕಲ್ತು ಬಂದಿರ್ತೀರ. ಫಾರ್ ಎಕ್ಸಾಂಪಲ್ ನ್ಯೂರಾನ್ ಡಯಾಗ್ರಾಮು ಅಥವಾ ನ್ಯೂರಾನ್ ಫಂಕ್ಷನ್ಸು ಆಗಲಿ, ಇದೆಲ್ಲ ಪಿ ಯು ಸಿಯಲ್ಲಿ ಕಲ್ತು ಬಂದಿದ್ದೀರಾ ಆಲ್ರೆಡಿ. ಸೊ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ, ಇದರಲ್ಲಿ ಏನೇನು ಕೇಳ್ಬೋದು ಅಂತ ಕರೆಕ್ಟಾಗಿ ನೋಡಿರಿ. ಸೊ ಇದರಲ್ಲಿ ಫಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಟ್ರಾಕಿಯಲ್ ನರ್ವ್. ಸೊ ಇದು 5 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ನೆಕ್ಸ್ಟ್ 10 ಮಾರ್ಕ್ಸ್ಗೆ ಯಾವುದಪ್ಪ ಅಂದರೆ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸರ್ಕಲ್ ಆಫ್ ವಿಲ್ಲಿಸ್. ಇದು ಕರೆಕ್ಟಾಗಿ ನೋಟ್ ಮಾಡ್ಕೊಂಡು ಇಟ್ಕೊರಿ. ಯಾಕಂದರೆ ಫಸ್ಟ್ ಟೈಮ್ ಬೇಸ್ ನರ್ಸಿಂಗ್ ಸೆಮಿಸ್ಟರ್ ಬ್ಯಾಚ್ ಬಂದಾಗ ಫಸ್ಟ್ ಕ್ವಶನ್ ರಿಪೀಟ್ ಆಗಿದೆ ಇದೆ, ಸರ್ಕಲ್ ಆಫ್ ವಿಲ್ಲಿಸ್ 10 ಮಾರ್ಕ್ಸ್ಗೆ ಕೇಳಿರೋದು. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಸೆರೆಬೆಲಮ್ ಇನ್ ಸ್ಟ್ರಕ್ಚರ್ಸ್ ಆಫ್ ಸೆರೆಬೆಲಮ್. ಇದು ಕೂಡ 5 ಮಾರ್ಕ್ಸ್ಗೆ ಕೇಳ್ಬೋದು. ಅದನ್ನು ಬಿಟ್ಟರೆ ಸ್ಪೈನಲ್ ಕಾರ್ಡ್ ಕೇಳ್ಬೋದು. ಅದನ್ನು ಬಿಟ್ಟರೆ ಪಾರ್ಟ್ಸ್ ಆಫ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೀನ್ಸ್ CNS. ಇದು ಶಾರ್ಟ್ಕಟ್ಟು CNS ಅಂತ ಹೇಳಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದು ಫುಲ್ ಫಾರ್ಮು. ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಮತ್ತು ಅದನ್ನು ಬಿಟ್ಟರೆ ಸೆರೆಬ್ರಲ್ ಹೆಮಿಸ್ಪಿಯರ್, ಇದು ಕೂಡ ಇಂಪಾರ್ಟೆಂಟ್ 5 ಮಾರ್ಕ್ಸ್ಗೆ. ಸೊ ಇದೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಅದನ್ನು ಬಿಟ್ಟರೆ ಮತ್ತು 2 ಮಾರ್ಕ್ಸ್ಗೆ ಏನು ಕೇಳ್ತಾರಪ್ಪ ಅಂದರೆ ಚಾಪ್ಟರ್ ಮೇಲೆ, ಈ ಚಾಪ್ಟರ್ 2 ಮಾರ್ಕ್ಸ್ಗೆ ಕೂಡ ಇದೆ, ನಿಮಗೆ ತೋರಿಸ್ತೀನಿ, ನೋಡ್ಕೋಬೋದು. ಇಲ್ಲಿ ವೆರಿ ಶಾರ್ಟ್ ಆನ್ಸರ್ಸ್ 2 ಮಾರ್ಕ್ಸ್ ಅಂತ ಇದೆ. ಯೂನಿಟ್ 10 ದಿ ನರ್ವಸ್ ಸಿಸ್ಟಮ್. ಇದ್ರ ಮೇಲೆ ಏನು ಕೇಳ್ಬೋದಪ್ಪ ಅಂದರೆ ನಿಮಗೆ ನೇಮ್ 4 ಕ್ರೇನಿಯಲ್ ನರ್ವ್ಸ್ ಅದನ್ನು ಕೇಳ್ಬೋದು. ಮತ್ತು ಫಂಕ್ಷನ್ಸ್ ಆಫ್ CSF ಕೇಳ್ಬೋದು. ಸೊ ನೇಮ್ ದಿ ವೆಂಟ್ರಿಕಲ್ಸ್ ಆಫ್ ಬ್ರೈನ್ ಕೇಳ್ಬೋದು, ಇದೆಲ್ಲ ಕೇಳ್ತಾರೆ. ಅಥವಾ ಮೇಜರ್ ಪಾರ್ಟ್ಸ್ ಆಫ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೀನ್ಸ್ CNS ಅದನ್ನು ಕೇಳ್ಬೋದು. ಸೊ ಇದೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಶಾರ್ಟ್ SS 5 ಮಾರ್ಕ್ಸ್ಗೆ ಇರೋದು. ಯಾವ ಚಾಪ್ಟರ್ ಮೇಲೆ ಇದೆ ಅದನ್ನೇ ಮತ್ತೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಸೊ ಕರೆಕ್ಟಾಗಿ ವಿಡಿಯೋ ನೋಡಿರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಶಾರ್ಟ್ SS. ಇದರಲ್ಲಿ ಯೂನಿಟ್ 3 ಕ್ವಶನ್ಸ್ ಫ್ರಮ್ ಎನಿ ಫಾಲೋಯಿಂಗ್ ಯೂನಿಟ್ಸ್. ಇದರಲ್ಲಿ ಏನಪ್ಪ ಶಾರ್ಟ್ ಎಸ್ ಏನಪ್ಪ ಅಂದರೆ 5 ಮಾರ್ಕ್ಸ್ಗೆ ನಿಮಗೆ 3 ಕ್ವಶನ್ಸ್ ಬರ್ತವೆ. ಸೊ ಯಾವ ಚಾಪ್ಟರ್ ಅನ್ನೋದು ಹೇಳ್ತೀನಿ. ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 7, ಯೂನಿಟ್ 8, ಯೂನಿಟ್ 9, ಯೂನಿಟ್ 10. ನಿಮಗೆ ಇದರಲ್ಲಿ ಏನಪ್ಪ ಅಂದರೆ ನಾನು ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ಮತ್ತು ಯೂನಿಟ್ 7, ಯೂನಿಟ್ 10 ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಎಕ್ಸ್ಪ್ಲೇನ್ ಮಾಡೋದು ಏನಪ್ಪ ಅಂದರೆ ಯೂನಿಟ್ 8 ಮತ್ತು ಯೂನಿಟ್ 9 ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯೂನಿಟ್ 8 ಬಂದುಬಿಟ್ಟು ದಿ ರಿನಲ್ ಸಿಸ್ಟಮ್. ಇದರಲ್ಲಿ ಏನು ಕೇಳ್ತಾರಪ್ಪ ಅಂದರೆ ನಿಮಗೆ ಮೇನ್ ಇಂಪಾರ್ಟೆಂಟಾಗಿ ಕಿಡ್ನಿ ಬಗ್ಗೆ ಕೇಳ್ತಾರೆ. ಸ್ಟ್ರಕ್ಚರ್ಸ್ ಆಫ್ ಕಿಡ್ನಿ ಕೇಳ್ಬೋದು, ಅಥವಾ ಕಿಡ್ನಿ ಏನೇನು ವರ್ಕ್ ಮಾಡುತ್ತೆ ಅದನ್ನು ಕೇಳ್ಬೋದು. ಅಥವಾ ಇದರಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಯುರೇತ್ರ ಬಗ್ಗೆ ಕೇಳ್ಬೋದು, ಅಥವಾ ಯೂರಿನರಿ ಬ್ಲ್ಯಾಡರ್. ಇದು ವೆರಿ ವೆರಿ ಇಂಪಾರ್ಟೆಂಟು. ಎಕ್ಸ್ಪ್ಲೇನ್ ದಿ ಯೂರಿನರಿ ಬ್ಲ್ಯಾಡರ್ ಕೇಳ್ಬೋದು. 5 ಮಾರ್ಕ್ಸ್ಗೆ ಕೇಳ್ಬೋದು. ಕರೆಕ್ಟಾಗಿ ಓದ್ಕೊಂಡು ಹೋಗ್ರಿ. ಸೊ ಅದನ್ನು ಬಂದುಬಿಟ್ರೆ ಸೊ ಇನ್ನೊಂದು ಯಾವುದು ಇಂಪಾರ್ಟೆಂಟಪ್ಪ ಅಂದರೆ ಕನ್ಸ್ಟ್ರಿಕ್ಷನ್ಸ್ ಆಫ್ ಯುರೇಟರ್. ಇದು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಯಾಕಂದರೆ ಇದು ತುಂಬ ಸಲ ರಿಪೀಟ್ ಆಗಿದೆ, 5 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ರಿಪೀಟ್ ಆಗಿದೆ. ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಯಾವುದಪ್ಪ ಅಂದರೆ ಕನ್ಸ್ಟ್ರಿಕ್ಷನ್ಸ್ ಆಫ್ ಯುರೇಟರ್. ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಕಿಡ್ನಿ ಬಗ್ಗೆ ಕೂಡ ತುಂಬ ಕೇಳ್ತಾರೆ ಈ ಚಾಪ್ಟ್ರಲ್ಲಿ. ಮತ್ತು ಪಾರ್ಟ್ಸ್ ಆಫ್ ನೆಫ್ರಾನ್ ಕೇಳ್ಬೋದು. ಇದು ನೆಫ್ರಾನ್ ನೀವು ಆಲ್ರೆಡಿ ಹೈಸ್ಕೂಲಲ್ಲಿ 10th ಅಥವಾ PU ಸಿಯಲ್ಲಿ ಕಲ್ತು ಬಂದಿರ್ತೀರ. ಸೊ ಇದನ್ನು ಕೂಡ ಇಂಪಾರ್ಟೆಂಟು ಈ ಚಾಪ್ಟರ್ ಮೇಲೆ. ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಯೂನಿಟ್ 9 ದಿ ರೀಪ್ರೊಡಕ್ಟಿವ್ ಸಿಸ್ಟಮ್. ಇದು ನಿಮಗೆ ಹೇಳೋಕ್ಕೆ ಅವಶ್ಯಕತೆ ಇಲ್ಲ, ಯಾಕಂದರೆ PU ಸಿಯಲ್ಲಿ ಹೈಸ್ಕೂಲಲ್ಲೆಲ್ಲ ಕಲಿತೆ ಬಂದಿರ್ತಾರೆ. ಇದರಲ್ಲಿ ಚಾಪ್ಟರ್ ಬಗ್ಗೆ ಏನೂ ಕೇಳಲ್ಲ, ಜಸ್ಟ್ ಮೇಲ್ ಆ್ಯಂಡ್ ಫಿಮೇಲ್ ಬಗ್ಗೆನೇ ಕೇಳ್ತಾರೆ. ಡಯಾಗ್ರಾಮೇ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಮತ್ತೇನಿಲ್ಲ. ಈ ಚಾಪ್ಟರ್ ಏನು ಜಾಸ್ತಿ ರಿಪೀಟ್ ಆಗಿಲ್ಲ, ಆದರೂ ಹೇಳ್ತಾ ಇದ್ದೀನಿ, ಒಂದ್ಸಲ ನೋಡ್ಕೊಂಡು ಹೋಗ್ರಿ, ಪರವಾಗಿಲ್ಲ, ಕೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ವೆರಿ ಶಾರ್ಟ್ ಆನ್ಸರ್ಸ್ 2 ಮಾರ್ಕ್ಸ್ಗೆ ಯಾವ್ದಾದ್ರು ಬರುತ್ತೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಯೂನಿಟ್ 1 ಇಂಟ್ರೊಡಕ್ಷನ್ ಆಫ್ ಎನಾಟಮಿ. ಈ ಚಾಪ್ಟರ್ ಮೇಲೆ ಏನು ಕೇಳ್ತಾರಪ್ಪ ಅಂದರೆ ನಿಮಗೆ ಮೇನ್ ಇಂಪಾರ್ಟೆಂಟಾಗಿ ಏನು ಕೇಳ್ತಾರಪ್ಪ ಅಂದರೆ ಕನೆಕ್ಟಿವ್ ಟಿಶ್ಯೂ. ಇದು ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ 199 ಸಲ 90 ಸಲ ರಿಪೀಟ್ ಆಗಿದೆ ಇದೆ ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂ. ಅದನ್ನು ಬಿಟ್ಟರೆ ಯಾವುದಪ್ಪ ಅಂದರೆ ಕ್ಲಾಸಿಫಿಕೇಷನ್ಸ್ ಆಫ್ ಟಿಶ್ಯೂ. ಇದು ಕೂಡ ರಿಪೀಟ್ ಆಗಿದೆ. ಅದನ್ನು ಬಿಟ್ಟರೆ ಸ್ಟ್ರಕ್ಚರ್ಸ್ ಆಫ್ ಸೆಲ್. ಇವೆಲ್ಲ ಇದ್ರ ಬಗ್ಗೆ ಏನಪ್ಪ ಅಂದರೆ ಸೆಲ್ ಮತ್ತು ಟಿಶ್ಯೂಸ್ ಬಗ್ಗೆ ಅಷ್ಟೇ ಓದ್ಕೊಂಡು ಹೋಗ್ರಿ ಯೂನಿಟ್ 1 ಮೇಲೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಂಡೋಕ್ರೈನ್ ಸಿಸ್ಟಮ್. ಸೊ ಈ ಚಾಪ್ಟ್ರಲ್ಲಿ ಏನು ಇಂಪಾರ್ಟೆಂಟ್ ಬರುತ್ತಪ್ಪ ಅಂದರೆ ಥೈಮಸ್ ಗ್ಲ್ಯಾಂಡು, ಥೈರಾಯ್ಡ್ ಗ್ಲ್ಯಾಂಡು. ಈ ಚಾಪ್ಟ್ರಲ್ಲಿ ಏನಪ್ಪ ಅಂದರೆ ಗ್ಲ್ಯಾಂಡ್ ಬಗ್ಗೆ ಬರುತ್ತೆ. ಥೈರಾಯ್ಡ್ ಗ್ಲ್ಯಾಂಡು ಮತ್ತು ಥೈಮಸ್ ಗ್ಲ್ಯಾಂಡು. ಮತ್ತು ಅದ್ರ ಬಗ್ಗೆ ಏನು ಕೇಳ್ತಾರಪ್ಪ ಅಂದರೆ ಲೊಕೇಶನ್ಸು, ಪಾರ್ಟ್ಸು, ಇಂಪಾರ್ಟೆನ್ಸು ಅಥವಾ ರಿಲೇಷನ್ಸ್, ಹಿಸ್ಟಾಲಜಿ ಅದೆಲ್ಲ ಕೇಳ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡ್. ಇದು ನೀವು ಹೈಸ್ಕೂಲಲ್ಲಿ ಅಥವಾ PU ಸಿಯಲ್ಲಿ ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ಇಲ್ಲಿ ಕೂಡ ಕೇಳ್ತಾರೆ. ಯಾಕಂದರೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಡೆಫಿನೇಷನ್ಸ್ ಕೇಳ್ಬೋದು, ಅಥವಾ ಡೆಫಿನೇಷನ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಕೇಳ್ಬೋದು, ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್ ಕೇಳ್ಬೋದು, ಮತ್ತು ಎಂಡೋಕ್ರೈನ್ ಗ್ಲ್ಯಾಂಡ್ ಕೇಳ್ಬೋದು. ಇದೆಲ್ಲ ಕೇಳ್ಬೋದು. ಸೊ ಕರೆಕ್ಟಾಗಿ ಓದ್ಕೊಂಡು ಹೋಗ್ರಿ. ಈ ಚಾಪ್ಟರ್ ಮೇಲೆ ಏನಪ್ಪ ಅಂದರೆ 2 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಆಲ್ರೆಡಿ ರಿನಲ್ ಸಿಸ್ಟಮ್ ಮತ್ತು ನರ್ವ್ ಸಿಸ್ಟಮ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು MCQ ನಾನು ಏನು ಮಾಡ್ತೀನಪ್ಪ ಅಂದರೆ ಎಲ್ಲ ಚಾಪ್ಟರ್ಸು ಮೀನ್ಸ್ ಇವೆಲ್ಲ ಏನೇನು ಚಾಪ್ಟರ್ ಇದಾವೆಲ್ಲ ಯೂನಿಟ್ 1, ಯೂನಿಟ್ 6, ಯೂನಿಟ್ 7, ಯೂನಿಟ್ 8, ಯೂನಿಟ್ 9
ಸೊ ನಿಮಗೆ ಸಿಕ್ಸ್ ಕ್ವಶನ್ಸ್ ಫ್ರಮ್ ಮೆನಿ ಫಾಲೋಯಿಂಗ್ ಯೂನಿಟ್ಸ್ ಮೀನ್ಸ್ MCQ ಏನಪ್ಪ ಅಂದರೆ ಆರ್ MC ಮೀನ್ಸ್ 6 MCQ ಬರ್ತವೆ. ಸೊ ನಿಮ್ಮ ಎಕ್ಸಾಮ್ ಇದ್ರ ಮೇಲೆ ಡಿಪೆಂಡ್ ಅಪ್ಪ ಅಂದರೆ MCQ ಮೇಲೆ ಡಿಪೆಂಡ್. ಯಾಕಂದರೆ MCQ ನೀವು ಕರೆಕ್ಟ್ ಮಾಡಿದ್ರಪ್ಪ ಅಂದರೆ ನಿಮಗೆ ಮಾರ್ಕ್ಸು ನೀವು ಆರಾಮಾಗಿ ಈಸಿಯಾಗಿ ಪಾಸ್ ಆಗ್ಬೋದು. ಯಾಕಂದರೆ ಇವಾಗ ಲಾಂಗ್ ಎಸ್ಸೆ ಅಥವಾ ಶಾರ್ಟ್ ಎಸ್ಸೆ ಅದೆಲ್ಲ ನೀವು ಪೇಜ್ ಮಿಸ್ ಮಾಡಬೇಡ್ರಿ. ಕಂಪಲ್ಸರಿ ಪೇಜ್ ಫಿಲ್ ಮಾಡೇ ಬರಲೇಬೇಕು. ಅಕಸ್ಮಾತ್ ನೀವು ಮಿಸ್ ಮಾಡಿದ್ರಿ ಪೇಜ್ ಅಂದರೆ ನಿಮ್ಗೆ ಮಾರ್ಕ್ಸ್ ಹೋಯ್ತು ಅಂತ ಅರ್ಥ. ಇದು ವೆರಿ ಇಂಪಾರ್ಟೆಂಟು. ಪೇಜ್ ಏನಪ್ಪ ಅಂದರೆ ಯಾರು ಕರೆಕ್ಟಾಗಿ ಎಲ್ಲರೂ ಫಿಲ್ ಮಾಡೇ ಬರಲೇಬೇಕು. ಪೇಜ್ ಮಾತ್ರ ಯಾರು ಕುಲ ಬಿಟ್ಟು ಬರಬಾರ್ದು. ಸೊ ಎಲ್ಲರೂ ಪೇಜ್ ಕರೆಕ್ಟಾಗಿ ಫಿಲ್ ಮಾಡಿಬಿಡ್ರಿ. ನಾನು MCQ ಏನಪ್ಪ ಅಂದರೆ ನಾಳೆ ಅಥವಾ ನಾಡಿದ್ದು ನಾನು ಗ್ರೂಪಲ್ಲಿ ಕಳಿಸ್ತೀನಿ. ಎಲ್ಲ ಚಾಪ್ಟರ್ದು PDF ವಿತ್ ಆನ್ಸರ್ಸ್ ಕಳಿಸ್ತೀನಿ, ಏನು ಟೆನ್ಷನ್ ಬೇಡ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಫಿಸಿಯಾಲಜಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಯಾರು ನೋಡಿಲ್ಲ, ಈ ವಿಡಿಯೋ ಇನ್ನೂ ಯಾರು ಕರೆಕ್ಟಾಗಿ ನೋಡಿಲ್ಲ ಎಲ್ಲರೂ ನೋಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವ್ರಿಗೆ ಎಲ್ರಿಗೂ ಶೇರ್ ಮಾಡಿರಿ. ಯಾಕಂದರೆ ಎಲ್ರಿಗೂ ಹೆಲ್ಪ್ ಆಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ರಿಕ್ವೆಸ್ಟು, ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.